15,000 ರೆಂಟ್ ಬರುವಂತ ಈ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಈ ಖಾತಾನು ರೆಡಿ ಇದೆ. ನಿಮ್ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ ರೆಡಿ ಇದೆ. ಇದು ನಿಮಗೆ BMI CPA ಅಪ್ರೂವ್ ಕೊಡೋನು ಆಗಿದೆ. ಸೊ ಒಳ್ಳೆ ಲೊಕೇಶನ್ ಚೂಸ್ ಮಾಡಿದಿರಾ ಸರ್? ನಮ್ಮ ಅಸೆಟ್ ಸ್ಕ್ವೇರ್ ಪ್ರಿಫರೆನ್ಸ್ ಕೊಡೋದೆ ಫಸ್ಟ್ ಲೀಗಲ್ ಥಿಂಗ್ಸ್ ಗೆ. ಬೆಂಗಳೂರು ಯೂನಿವರ್ಸಿಟಿಯಿಂದ ಜಸ್ಟ್ 4 ಕಿಲೋಮೀಟರ್ ಆಗುವಂತ ಈ ಒಂದು ಲೇಔಟ್ ಲೊಕೇಟ್ ಆಗಿರುವಂತದ್ದು. 40 ಫೀಟ್ ರೋಡ್, ಮೇನ್ ರೋಡ್ 40 ಫೀಟ್ ಬರುತ್ತೆ. ಓಕೆ. ಡಾಕ್ಯುಮೆಂಟೇಶನ್ ಗೆ ವಿ ಆರ್ ನಾಟ್ ಕಲೆಕ್ಟಿಂಗ್ ಎನಿ ಅಮೌಂಟ್. ನೀವು ಲೀಗಲ್ ವೆರಿಫೈ ಮಾಡ್ಕೊಳ್ಳಿ. ಯಾರು ಬುಕ್ ಮಾಡ್ಕೊಂತಾರೆ ಅವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಫ್ರೀ ಕೊಡ್ತಾ ಇದೀವಿ. ಸೊ ಹೈವೇ ಪಕ್ಕ ಇರುವಂತದ್ದೇ ವಿಶ್ವೇಶ್ವರಯ್ಯ ಲೇಔಟ್, ಅಟ್ಯಾಚ್ ಲೇಔಟ್ ಅಂತ. ಅಟ್ಯಾಚ್ ಲೇಔಟ್. ಕಸ್ಟಮರ್ಗೆ ಏನಂದ್ರೆ ಸರ್ ನಂಬಿಕೆಯಿಂದ ನಾವು ಅಪ್ರೂವ್ಡ್ ಲೇಔಟ್ಗಳು ಮಾಡ್ತಾ ಇದೀವಿ. ಜಸ್ಟ್ ನಿಮಗೆ 1 ಕಿಲೋಮೀಟರ್ ಅಲ್ಲಿ ಆಕ್ಸ್ಫೋರ್ಡ್ ಕಾಲೇಜ್ ಇದೆ, ಬಿಟ್ರೆ ವಿದ್ಯಾನಿಕೇತನ್ ಸ್ಕೂಲ್ ಬರುತ್ತೆ ನಿಮಗೆ. ಪಬ್ಲಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಸೊ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಇರುವಂತ ಪ್ರಾಜೆಕ್ಟ್. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಶನ್ ಜೊತೆ. ಸೊ ವೀಕ್ಷಕರೇ, ಇವತ್ತು ನಾನು ಬಂದಿರುವಂತದ್ದು ಅಸೆಟ್ಸ್ ರಾಯಲ್ ಸಿಟಿನಲ್ಲಿ ಇದ್ದೀನಿ. ಇದು ನಿಮಗೆ ಇಂಡಿವಿಜುವಲ್ ಈ ಖಾತಾನಲ್ಲಿ ರಿಜಿಸ್ಟ್ರೇಷನ್ ಕೊಡೋನು ಆಗುತ್ತೆ, BMI CPA ಅಪ್ರೂವ್ ಕೊಡೋನು ಆಗಿದೆ. ಈ ಒಂದು ಲೇಔಟ್ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಆಗಿರೋದು ಕೂಡ ನೋಡ್ತಿರ್ಬೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಮನೆನ ನಿರ್ಮಾಣ ಮಾಡಿರುವಂತ ಈ ಒಂದು ಲೇಔಟ್ ಅಲ್ಲಿ ನಿಮಗೆ ಸೈಟ್ಗಳು ಸೇಲ್ಗಿದ್ದಾವೆ ಅಂತ ಹೇಳ್ಬೋದು. ಲಿಮಿಟೆಡ್ ಸೈಟ್ಸ್ ಅಂತ ಹೇಳ್ಬೋದು. ಯಾವ ಡೈಮೆನ್ಷನ್, ಏನೇನು ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ, ಏನು ಪ್ರೈಸ್ ಆಗುತ್ತೆ, ಮತ್ತೆ ಇಲ್ಲಿಂದ ಜಸ್ಟ್ ನಿಮಗೆ ಮೈಸೂರು ರೋಡು 6 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಯೂನಿವರ್ಸಿಟಿ ಯಾರಿಗೆ ತಾನೇ ಗೊತ್ತಿಲ್ಲ. ಸೊ ಬೆಂಗಳೂರು ಯೂನಿವರ್ಸಿಟಿಯಿಂದ ಜಸ್ಟ್ 4 ಕಿಲೋಮೀಟರ್ ಆಗುವಂಥ ಈ ಒಂದು ಲೇಔಟ್ ಲೊಕೇಟ್ ಆಗಿರುವಂಥದ್ದು. ಲೇಔಟ್ ಮಾತ್ರ ತುಂಬ ಚೆನ್ನಾಗಿದೆ. ಪ್ರೆಸೆಂಟ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್, ಇಲ್ಲ ನನಗೆ ಇನ್ವೆಸ್ಟ್ಮೆಂಟ್ ಬೇಡ, ಮನೆ ಕಟ್ಕೊಂಡು ನಾವಿರೋದಕ್ಕೆ ನೋಡ್ತಾ ಇದ್ದೀವಿ ಸರ್, ರೆಂಟ್ ಬರೋ ಥರ ನೋಡ್ತಾ ಇದ್ದೀರ ಅಂತ ಹೇಳಿದ್ರೆ 15,000 ರೆಂಟ್ ಬರುವಂಥ ಈ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಫುಲ್ಲು ಡೀಟೇಲ್ಸ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಅಸೆಟ್ ಸ್ಕ್ವೇರ್ ಕಡೆಯಿಂದ ರಮೇಶ್ ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ವೆಲ್ಕಮ್. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಸರ್. ಹೇಳಿ ಸರ್. ಸರ್ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕಂಪ್ನಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನಿಮ್ಮ ಬಗ್ಗೆ ಏನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡಿ. ನಮ್ಮ ಕಂಪ್ನಿ ಹೆಸರು ಬಂದು ಅಸೆಟ್ ಸ್ಕ್ವೇರ್ ಅಂದ್ಬಿಟ್ಟು. ಸೊ ನಮ್ಮದು ಸ್ಟಾರ್ಟಪ್ ಬಂದು ಆಲ್ಮೋಸ್ಟ್ 13 ಇಯರ್ಸ್ ಇಂದ ನಾವು ಈ ಲೈನಲ್ಲಿ ಇದ್ದೀವಿ. ಓಕೆ. ಸೊ ಆಲ್ಮೋಸ್ಟ್ 60+ ಪ್ರಾಜೆಕ್ಟ್ಸ್ಗಳು ಫಿನಿಶ್ ಮಾಡಿದ್ದೀವಿ. ಸೊ ಇವಾಗ ಹೊಸ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡೋದಕ್ಕೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ಗೆ ಬಂದಿದ್ದೀವಿ. ಲೆವೆಟ್ ಬಗ್ಗೆ ಹೇಳಬೇಕು ಅಂದರೆ ಇವಾಗ ನೋಡ್ತಾ ಇದ್ದೀರಾ, ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಮನೇಲಿ ಆಲ್ರೆಡಿ ಲಿವಿಂಗ್ ಇದ್ದಾರೆ. ಸೊ ಮೇನ್ ಏನಂದ್ರೆ ಇದು ಆಲ್ರೆಡಿ ನಾವು ಈ ಪ್ರಾಜೆಕ್ಟ್ ಮಾಡಿ 2 ವರ್ಷ ಆಗಿದೆ. ಸೊ ಇವಾಗ ಉಳಿದಿರೋಂಥ ಸೈಟ್ಸ್ಗಳು ನಮ್ಮ ಹತ್ರ ಬಂದು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಸೊ 22ನೇ ತಾರೀಕು ಮೆಗಾ ಲಾಂಚ್ ಮಾಡ್ತಾ ಇದೀವಿ. ಈ ಬರೋ ಸಂಡೇ. ಪ್ರಾಜೆಕ್ಟ್ ಎಷ್ಟು ಅಸೆಟ್ ರಾಯಲ್ ಸಿಟಿ ಅಂದ್ಬಿಟ್ಟು ರಾಯಲ್ ಸಿಟಿ ಅಂತ. ಸೊ ಇದು ಡೈರೆಕ್ಟ್ ಓನರ್ ಕಡೆಯಿಂದಾನೇ ಸಿಗ್ತಾ ಇರೋ ಸೈಟ್ಗಳು. ಹೌದು ಸರ್. ಸೊ ಡೈರೆಕ್ಟ್ ಓನರ್ ಹೆಸರು ಬಂದು ಶಿವರಾಮೇಗೌಡರು ಅಂತ. ಸೊ ಅವ್ರ ಕಡೆಯಿಂದಾನೇ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಸೊ ಒಳ್ಳೆ ಲೊಕೇಶನ್ ಚೂಸ್ ಮಾಡಿದಿರಾ ಸರ್? ಯಾಕಂದ್ರೆ ತುಂಬಾ ಜನ ನೋಡ್ತಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ನೋಡ್ತಾರೆ, ತುಂಬಾ ಜನ ಮನೆ ಕಟ್ಕೊಂಡು ನಾವಿರೋಣ ಅಂತಾನು ಬರ್ತಾರೆ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಲೊಕೇಶನ್ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ನೋಡೋದು ಜನ ಮೇನ್ ಅಮ್ಯುನಿಟೀಸ್ ಏನೇನು ಪ್ರೊವೈಡ್ ಮಾಡಿದ್ದೀರಾ ಇದರಲ್ಲಿ? ಸರ್ ನಿಮ್ಗೆ ಗೊತ್ತಿದೆ, ರೆಸಿಡೆನ್ಷಿಯಲ್ ಝೋನಲ್ಲಿ ನಮಗೆ ಮೇಜರ್ ಆಗಿ ಬೇಕಾಗಿರೋಂಥದ್ದು ರೋಡ್ ಕನೆಕ್ಟಿವಿಟಿ ಆಗಿರಲಿ. ಸೊ ರೋಡ್ ಬಂದು ನಿಮಗೆ ಮೇನ್ ರೋಡ್ ಏನಿದೆ, ಸೊ 40 ಫೀಟ್ ರೋಡ್ ಇದೆ. ಓಕೆ. ಆಮೇಲೆ ಸಬ್ ರೋಡ್ಸು ನೀವು ನೋಡಿರ್ತೀರಾ, 25 ಅಡಿ ರೋಡ್ ಕೊಟ್ಟಿರ್ತಾರೆ. ಬಟ್ ನಮ್ಮ ಹತ್ರ ಇಲ್ಲಿ 35 ಅಡಿ ರೋಡ್ ದೊಡ್ಡದಾಗೆ ಕೊಟ್ಟಿದ್ದೀರಾ? ಹೌದು, ದೊಡ್ಡದಾಗೆ 35 ಅಡಿ ರೋಡ್ ಇದೆ. ಹೌದು. ಸೊ ಪ್ಲಸ್ ಬಂದು ನಿಮಗೆ 40 ಫೀಟ್ ರೋಡ್, ಮೇನ್ ರೋಡ್ 40 ಫೀಟ್ ಬರುತ್ತೆ. ಓಕೆ. ಕರೆಂಟಿನ ವ್ಯವಸ್ಥೆ ಆಗಿದೆ, ಅಂದ್ರೆ UG ಕೇಬಲಿಂಗ್ ಆಗಿದೆ. ಸೊ ಹ್ಯಾಂಗಿಂಗ್ ಕೇಬಲ್ ಬರಲ್ಲ ಇದಕ್ಕೆ. ಓಕೆ. ಸೊ ಆಲ್ರೆಡಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ. ಸೂಪರ್. ಅಂಡ್ ಪ್ಲಸ್ ಆಲ್ರೆಡಿ ಕಾವೇರಿ ವಾಟರ್ ಬಂದಿದೆ. ಕಾವೇರಿ ಲೈನ್ ಆಲ್ರೆಡಿ ಬಂದಿದೆ. ಸೊ ಆಲ್ರೆಡಿ ನೀವು ನೋಡಬಹುದು ಮನೆಗಳಲ್ಲಿ ಆಲ್ರೆಡಿ ವಾಸ ಇದ್ದಾರೆ. ಸೊ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ ಇರುವಂತ ಪ್ರಾಜೆಕ್ಟ್. ಓಕೆ. ನೆಕ್ಸ್ಟ್ ಸರ್ ಬರೋದು ಏನು ಪೇಪರ್ ಬರುತ್ತೆ? ಸೊ ಇದು ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಅಪ್ರೂವ್ಡ್ ಲೆವೆಟ್. ಸೊ ಅಪ್ರೂವ್ಡ್ ಅಂದ್ರೆ ನಿಮಗೆ BMI CPA ಬರುತ್ತೆ. ಸೊ ಅಂದ್ರೆ ನಿಮಗೆ ನೈಸ್ ರೋಡ್ ಹತ್ರ ಇರೋದ್ರಿಂದ, ಸೊ ಮೈಸೂರು ರೋಡ್ ಅಂತ ಬಂದಾಗ ಸೊ ನಿಮಗೆ BMI ಅಪ್ರೂವ್ಡ್ ಬರಲ್ಲ, BMI CPA ಬರುತ್ತೆ. ಸೊ ಅಂದ್ರೆ ಬ್ಯಾಂಗ್ಳೂರ್ ಮೈಸೂರ್ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಬರುತ್ತೆ. ಸೊ ಅದರಿಂದ ನಾವು ಅಪ್ರೂವ್ಡ್ ತಗೊಂಡು ಈ ಖಾತಾ, ಇಂಡಿವಿಜುವಲ್ ಈ ಖಾತಾ, ಪ್ರತಿಯೊಂದು ಸೈಟ್ಗೂ ಈ ಖಾತಾ ರೆಡಿ ಮಾಡಿಸ್ಕೊಂಡ್ಬಿಟ್ಟು. ಹೌದು ಸರ್, ರೆಡಿ. ಪೇಪರ್ ಬಗ್ಗೆ ಸ್ವಲ್ಪ ತೋರಿಸ್ಬಿಡೋಣ ಸರ್? ಸರ್ ಖಂಡಿತವಲ್ಲ, ನೀವು ನೋಡ್ಬೋದು. ಸೊ ಪೇಪರ್ ನೋಡೋದಾದ್ರೆ ನೀವು ಸರ್ ನೋಡಿ, ಪೇಪರ್ ನೋಡ್ಬೇಕಾದ್ರೆ ಇಲ್ಲಿ ನೋಡಿ ನಮ್ದು ಆಲ್ರೆಡಿ ರೆಡಿ ಇದೆ. ಸೊ BMI CPA, ಸೊ ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಇಂದ ನಾವು ಆಲ್ರೆಡಿ ಅಪ್ರೂವ್ಡ್ ತಗೊಂಡಿದ್ದೀವಿ. ನೋಡ್ಬೋದು, ಸುಮಾರು ಜನ ಬರೀ ಬಾಯಿ ಮತ್ತಲ್ಲಿ ಹೇಳ್ತಾರೆ, ತೋರ್ಸೋದಕ್ಕೆ ಹೋಗಲ್ಲ ವಿಡಿಯೋದಲ್ಲಿ. ಸೊ ನಾವು ಅದನ್ನ ಲೈವ್ ಆಗಿ ಇರೋ ತರ ಹೇಳೋಣ, ಇರೋದನ್ನ ಟ್ರಾನ್ಸ್ಪರೆಂಟ್ ಆಗಿ ತೋರಿಸ್ತಾ. ಖಂಡಿತವಲ್ಲ. ಸೊ ಈ ಖಾತಾ ಕೂಡ ಅಂದ್ರೆ ಅದನ್ನು ಒಂದು ತೋರಿಸ್ಬಿಡ. ಖಂಡಿತವಲ್ಲ ಸರ್, ಈ ಖಾತಾನು ರೆಡಿ ಇದೆ ನೋಡಿ ಸರ್. ಈ ಖಾತಾ
ಈ ಖಾತಾ ರೆಡಿ ಇದೆ ಸರ್. ಇದು ಲೇಔಟ್ ಈ ಖಾತಾನ ಇದು ಯಾವ ತರ ಸರ್? ಇದು ಬಂದು ಇಂಡಿವಿಜುವಲ್ ಸೈಟ್ ವೈಸ್ ಬರುತ್ತೆ. ನಿಮ್ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ ರೆಡಿ ಇದೆ. ಸೊ ಇವಾಗ ಏನಂದ್ರೆ ನಮ್ಮ ಶಿವರಾಮೇಗೌಡರ ಹೆಸರಲ್ಲಿ ಲ್ಯಾಂಡ್ ಲಾರ್ಡ್ ಹೆಸರಲ್ಲಿದೆ. ಸೊ ಆಫ್ಟರ್ ದ ರಿಜಿಸ್ಟ್ರೇಷನ್ ಖಾತಾ ನಿಮ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಸೂಪರ್. ನೋಡಿ, ರೆಡಿ ಟು ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ಸೊ ಇವತ್ತು ನೀವು ನೋಡಿ ಯಾವ್ದು ಸೈಟ್ ಬೇಕು ಅದನ್ನ ನೋಡ್ಕೊಂಡು ನೀವು ರೆಡಿ ನಾಳೆನೇ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ನಾಳೆ ಇದ್ದ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೋಬಹುದು. ಆ ಥರ ಒಂದು ಲೇಔಟ್ ಇರುವಂಥ ಲೇಔಟ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆ, ಫ್ಯಾಮಿಲಿ ಅವ್ರಿಗೆ, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ನೋಡ್ತಿದ್ದಾರೆ ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸರ್ ನೆಕ್ಸ್ಟು ಎಷ್ಟು ಎಕರೆ ಬರ್ತಾ ಇದೆ ಸರ್ ಲೇಔಟಲ್ಲಿ? ಸರ್ ಎಕರೆ ಬಂದ್ರಿ ಟೋಟಲ್ ಬಂದಿದ್ದು 21 ಎಕರೆ ಪ್ರಾಜೆಕ್ಟು. ಸೊ ಇವಾಗ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರೋದು ಬಂದು 2 ಎಕರೆ 39 ಕುಂಟೆ ಇದೆ. ಸೊ ಅದಕ್ಕೆ ಸಪ್ರೇಟಾಗಿ ನಾವು ಲೇಔಟ್ ಮ್ಯಾಪ್ ಆಲ್ರೆಡಿ ರೆಡಿ ಇದೆ. ಹೌದು, ತೋರಿಸ್ಬಿಡೋಣ ಸರ್ ಒಂದ್ಸಲ. ಖಂಡಿತವಾಗ್ಲೂ ಸರ್. ನೋಡಿ, ಸೊ ಇದು ನಮ್ಮ ಇದು ಪ್ಲಾನ್ ಶೀಟ್. ಸೊ ಟೋಟಲ್ ಲೇಔಟ್ ಪ್ಲಾನು. ಸೊ ಲೇಔಟ್ ಪ್ಲಾನಲ್ಲಿ ನಿಮಗೆ ಟೋಟಲ್ ಇದರಲ್ಲಿ ನಮಗೆ ಅವೈಲೇಬಲ್ ಇರುವಂಥದ್ದು 30 ಸೈಟ್ ಅವೈಲೇಬಲ್ ಇದೆ. ಜಸ್ಟ್ 30 ಸೈಟ್ ಅಷ್ಟೇ. 30 ಸೈಟ್ ಲಿಮಿಟೆಡ್ ಅಂತ ಲಿಮಿಟೆಡ್. ಬೇಗ ಬರೋರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ಸರ್. ಸೊ ಈ ಸಂಡೇ ಸೊ ಮೆಗಾ ಲಾಂಚ್ ಮಾಡ್ತಾ ಇದೀವಿ 22ನೇ ತಾರೀಕು. ಸೊ ಇದು ನಮ್ಮ ಕಂಪ್ಲೀಟ್ಲಿ ಲೇಔಟ್ ಮ್ಯಾಪು. ಪ್ಲಸ್ ನೀವು ನೋಡ್ಬೋದು ಬೋರ್ಡಲ್ಲಿ. ಸೊ ನಾನು ಏನು ಮಾಡಿದೆ ಅಂದ್ರೆ ಆಫರ್ ಕೊಟ್ಟಿದ್ದೀವಿ. ಯಾರು ನಮ್ಮ ಸಂಡೇ ಯಾರು ಬುಕ್ ಮಾಡ್ಕೊಂತಾರೆ ಅವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಫ್ರೀ ಕೊಡ್ತಾ ಇದೀವಿ. ಸೂಪರ್ ಅಲ್ಲ ಸರ್? ನೋಡಿ, ಇದನ್ನ ದೊಡ್ಡದಾಗೆ ಬೋಲ್ಡ್ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್. ಸಂಡೇ ವರ್ಷಲ್ಲಿ ವಾಯ್ಡಾ ಬಂದ್ರೆ ನೀವು ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾರೆ. ಸೊ ಇಂಥ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ನೀವು ಬರಬೇಕು, ಸೈಟ್ ನೋಡಬೇಕು. ಸರ್ ನೆಕ್ಸ್ಟ್ ಏನೇನು ಮೆಜರ್ಮೆಂಟ್ ಬರ್ತಾ ಇದೆ ಸರ್? ಮೆಜರ್ಮೆಂಟ್ ನಿಮ್ಗೆ ಗೊತ್ತಿರಂಗೆ 30-40 ಇದೆ, 30-50 ಇದೆ, 1200 ಅಡಿ ಇದೆ, 1500 ಅಡಿ ಇದೆ. ಓಕೆ. ಕಾರ್ನರ್ ಸೈಟ್ ಇದೆಯಾ? ಖಂಡಿತವಲ್ಲ ಸರ್. ಕಾರ್ನರ್ ಸೈಟ್ ಲಿಮಿಟೆಡ್ ಇದೆ. ಓಕೆ. ಸೊ ಯಾರು ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್. ಏನೇನು ಫೇಸಿಂಗ್ ಬರ್ತಾ ಇದೆ ಸರ್? ಫೇಸಿಂಗ್ ನಿಮ್ಗೆ ಆಲ್ಮೋಸ್ಟ್ ವೆಸ್ಟ್ ಇದೆ, ನಾರ್ತ್ ಇದೆ, ಸೌತ್ ಇದೆ, ಅಂಡ್ ಎಲ್ಲ ಥರದ್ದು ಇದೆ. ಹೌದು. ಓಕೆ. ಸೊ 35 ಸೈಟ್ ಅಂತ ಬಂದಾಗ ಲಿಮಿಟೆಡ್ ಇರೋವಂಥದ್ದು. ಬೇಗ ಬಂದವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಿದ್ದಾರೆ. ಸೊ ಇದು ನೋಡ್ಕೊಂಬಿಡಿ. ಒಂದ್ಸಲಿ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಇವ್ರದ್ದೇ ಡೈರೆಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಕಾಲ್ ಮಾಡ್ಕೊಂಡು ನೀವು ಈಸಿಯಾಗಿ ಬರ್ಬೋದು. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಲೊಕೇಶನ್ ಸಿಕ್ಕಿಲ್ಲ ಅಂದ್ರೆ ಕಾಲ್ ಮಾಡಿದ್ರೆ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಖಂಡಿತ. ಬೇಗ ಬಂದವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಆಲ್ಮೋಸ್ಟ್ ರಿಜಿಸ್ಟ್ರೇಷನ್ ಒಂದು 2.5 ಲಕ್ಷ 3 ಲಕ್ಷ ಹತ್ತತ್ರ ಆಗೋ. ಆಲ್ಮೋಸ್ಟ್ ಇದು ರಿಜಿಸ್ಟ್ರೇಷನ್ ನಿಮಗೆ 3.5 ಲಕ್ಷ ಬರುತ್ತೆ. 3.5 ಲಕ್ಷ ಹತ್ತತ್ರ ಬಂದ್ಬಿಡುತ್ತಲ್ಲ. ಓಕೆ, ಸೂಪರ್. ಸರ್ ನೆಕ್ಸ್ಟ್ ಈ ಒಂದು ಲೈನ್ ಏನು ನೋಡ್ತಾ ಇದ್ದೀನಿ, ಇಲ್ಲೆಲ್ಲ ಏನು ಮೆಜರ್ಮೆಂಟ್ ಬರುತ್ತೆ ಸೈಟ್? ಸರ್ ಇದೆಲ್ಲ ನಿಮಗೆ 30 ಫೀಟ್ ಅಂದ್ರೆ 30-40 ಸೈಟ್ಸ್ ಬರುತ್ತೆ. ಏನು ಫೇಸಿಂಗ್ ಇದು? ಫೇಸಿಂಗ್ ಬಂದು ಆಕ್ಚುಲಿ ಸೌತ್. ಬಟ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಾವು ಪ್ರಿಫರ್ ಮಾಡೋದು ಈಸ್ಟ್ಗೆ. ಈಸ್ಟ್ಗೆ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಮೇನ್ ಈ ಪ್ಲಾಟ್ ತಗೊಳ್ಳೋದ್ರಿಂದ ಏನು ಅಡ್ವಾಂಟೇಜ್ ಅಂದ್ರೆ, ಸೊ ಮೇನ್ ರೋಡ್ಗೆ ನಿಮಗೆ 40 ಫೀಟ್ ರೋಡ್ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟ್ ವೈಡ್ ರೋಡ್ ಬರುತ್ತೆ ನಿಮಗೆ. 40 ಫೀಟ್ ರೋಡ್ ಇರುತ್ತೆ. ಅದು ಬ್ಯೂಟಿಫುಲ್ ಪ್ಲಾಟ್ಸ್. ಸೊ ಅಲ್ಲಿ ಗಂಟ ಎಂಡ್ ಗಂಟ ಬರುತ್ತೆ ಈ ಪ್ರಾಜೆಕ್ಟ್ ಫುಲ್. ಇದು 30-40 ಅಲ್ವಾ? ಹೌದು, ಕಂಪ್ಲೀಟ್ 30-40 ನೋಡಿ ವೀಕ್ಷಕರ. ಇದು ನೋಡ್ತಾ ಇದ್ದೀರಾ 30-40 ಇಲ್ಲೆಲ್ಲ ವೆಸ್ಟ್ ಫೇಸಿಂಗು. ಬಟ್ ಎದುರುಗಡೆ ನಿಮಗೆ 40 ಫೀಟ್ ಬೇಕು ಅಂತ ಹೇಳಿದ್ರೆ ಬೇಗ ಬರಬೇಕು. ಸೊ ಬುಕ್ಕಿಂಗ್ ಮಾಡ್ಕೋಬೇಕು, ಅಗ್ರಿಮೆಂಟ್ ಕೂಡ ಮಾಡಿಸ್ಕೋಬಹುದು. ಸರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಒಂದು ಲೊಕೇಶನ್ ನಾವು ನಿಂತಿರೋದು ಯಾವ ಜಾಗ, ಎಲ್ಲಿದ್ದೀವಿ ನಾವು ಇವತ್ತು? ಸರ್ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಬಂದು ಇದು ಉಳ್ಳಾಳು. ಸೊ ಉಳ್ಳಾಳಲ್ಲಿ ನಮಗೆ ಕನೆಕ್ಟಿವಿಟಿ ಅಂತ ಹೇಳಿದಾಗ ಸೊ ಇದೆಲ್ಲ ಬಂದು ನಮ್ಮ ಉಳ್ಳಾಳಲ್ಲೇ ಬರುವಂಥದ್ದು. ಉಳ್ಳಾಳೆ. ಸೊ ಇಲ್ಲಿ ಹತ್ರದಲ್ಲಿ ನಿಯರ್ ಬಸ್ ಸ್ಟಾಪ್ ಇರೋಂಥದ್ದು ಮಂಗನಹಳ್ಳಿ ಬಸ್ ಸ್ಟಾಪ್ ಇದೆ ನಿಯರ್ ಬೈ. ಎಲ್ಲೆಲ್ಲಿಂದ ಬರ್ಬೋದು ಸರ್? ಸರ್ ಕನೆಕ್ಟಿವಿಟಿ ನೀವು ನಾಗರಬಾವಿಯಿಂದ ಬರ್ತೀನಿ ಅಂದ್ರೆ ಜಸ್ಟ್ ನಿಮಗೆ 15 ಮಿನಿಟ್ಸ್ ಡ್ರೈವ್ ನಮ್ಮ ಪ್ರಾಜೆಕ್ಟ್ಗೆ. ಸೊ ಅದೇ ನೀವು ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ ಇಂದ ಬರ್ತೀನಿ ಅಂದ್ರೆ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ರೀಚ್ ಆಗ್ಬೋದು. ಅದೇ ಬಿಟ್ರೆ ನಿಮಗೆ ನೆಕ್ಸ್ಟ್ ಬಂದು ನಮ್ಮ ಶಿರ್ಕೆ ಅಪಾರ್ಟ್ಮೆಂಟ್ಸ್ ಇಂದಾನು ಕನೆಕ್ಟಿವಿಟಿ ಇದೆ. ಕೆಂಗೇರಿ ಉಪನಗರದಿಂದಾನು ಕನೆಕ್ಟಿವಿಟಿ ಇದೆ. ಜಸ್ಟ್ ನಿಮಗೆ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ನ ರೀಚ್ ಆಗ್ಬೋದು. ಹೌದು ಸರ್. ಪ್ಲಸ್ ಮೇನ್ ಹೈಲೈಟ್ ಹೇಳ್ಬೇಕು ಅಂದ್ರೆ ಎದುರುಗಡೆ ಏನಿದೆ, ಸೊ ಈ ಎದುರುಗಡೆ ನೀವು ನೋಡ್ತಾ ಇದ್ದೀರಾ, ಸೊ ಹೈವೇ ಪಕ್ಕ ಇರುವಂತದೇ ವಿಶ್ವೇಶ್ವರ ಲೇಔಟ್ ಫೇಸ್ 6 ಬ್ಲಾಕ್. ಸೊ ಅದ್ರ ಪಕ್ಕದಲ್ಲೇ ಇರುವಂತ ನಮ್ಮ ಅಟ್ಯಾಚ್ ಲೇಔಟ್. ಮತ್ತೆ ಹತ್ರದಲ್ಲಿ ಆರ್ಟಿಒ ಆಫೀಸ್ ಕೂಡ ಇದೆ. ಹೌದು ಸರ್. ಇಲ್ಲೇ ನಿಯರ್ ಬೈ ನಿಮಗೆ 1 ಕಿಲೋಮೀಟರ್ ಅಲ್ಲ ನಿಮ್ಗೆ ಆರ್ಟಿಒ ಆಫೀಸ್ ಸಿಗುತ್ತೆ. ಗಾಡಿ ತಗೊಂಡು ಹೋಗ್ತಾನೆ ಒಂದು 5 ನಿಮಿಷಲ್ಲೇ ರೀಚ್ ಆಗ್ಬೋದು. ಯಾಕಂದ್ರೆ ಇದು ನಿಮಗೆ ನಾನು ಹೇಳಿದೆ ನಿಮಗೆ ರೆಸಿಡೆನ್ಷಿಯಲ್ ಏರಿಯಾ ಅಂತ ಹೇಳ್ಬೋದು. ನೀವು ಮನೆ ಕೂಡ ನೋಡ್ತಿರ್ಬೋದು. ಏನು ಸಣ್ಣ ಪುಟ್ಟ ಮನೆ ಕಟ್ಕೊಂಡಿಲ್ಲ, ಎಲ್ಲ ದೊಡ್ಡದಾಗೆ ಮನೆ ಕಟ್ಕೊಂಡು. ಇನ್ನೊಂದು ಕನೆಕ್ಟಿವಿಟಿ ಬಗ್ಗೆ ಸರ್, ಆಕ್ಚುಲಿ ಇನ್ನೊಂದು ಕನೆಕ್ಟಿವಿಟಿ ಹೇಳ್ಬೇಕಂದ್ರೆ ನಿಮಗೆ ಮೈಸೂರು ರೋಡ್ ಕನೆಕ್ಟಿವಿಟಿ ಇದೆ, ಮಾಗಡಿ ರೋಡ್ ಕನೆಕ್ಟಿವಿಟಿ. ಮೈಸೂರು ರೋಡ್ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? ಇಲ್ಲಿಂದ ನಿಮಗೆ ಮೈಸೂರು ರೋಡ್ ನಿಮ್ಗೆ ಜಸ್ಟ್ 3 ಕಿಲೋಮೀಟರ್ಸ್ ಇದೆ ಸರ್. 3-4 ಕಿಲೋಮೀಟರ್ ಬಂದ್ಬಿಡುತ್ತೆ. ಹೌದು. ಮೇನ್ ಇನ್ನೊಂದು ಯೂನಿವರ್ಸಿಟಿ ಕೂಡ ಇದೆ. ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಗೊತ್ತಿಲ್ಲ. ಹೌದು. 15 ಮಿನಿಟ್ಸ್ ಡ್ರೈವ್ ಸರ್. 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬಿಡ್ಬೋದು ನೋಡಿ. ಅಂತ ಒಂದು ಲೊಕೇಶನ್ ಅಲ್ಲಿ ನಾವು ಇರೋವಂಥದ್ದು. ಸರ್ ನೆಕ್ಸ್ಟ್ ಬರೋವಂಥದ್ದು ನಿಮ್ದು ಆಫೀಸು. ನಾನು
ನಾನು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ. ಈಗ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ ಬಂದಾಗ ಟೋಕನ್ ಅಡ್ವಾನ್ಸ್ ಎಷ್ಟು ಇಟ್ಟಿದ್ದೀರಾ ಸರ್? ಆ್ಯಕ್ಚುಲಿ ಏನಂದರೆ 2 lakh ಬುಕಿಂಗ್ ಅಮೌಂಟ್ ಇದೆ. ಸೊ ಪ್ರತಿಯೊಬ್ಬರಿಗೆ ಏನಂದರೆ ಸೈಟ್ ಅಲೋಕೇಟ್ ಮಾಡ್ಕೊಳ್ಳೋದಕ್ಕೆ ಡಾಕ್ಯುಮೆಂಟೇಷನ್ಗೆ ವಿ ಆರ್ ನಾಟ್ ಕಲೆಕ್ಟಿಂಗ್ ಎನಿ ಅಮೌಂಟ್. ಸೊ ಸಂಡೇ ಬಂದು ನಿಮ್ಗೆ ಯಾವ ಪ್ಲಾಟ್ ಇಷ್ಟ ಆಗಿದೆ, ಯಾಕಂದರೆ ಸುಮಾರು ವಾಕಿಂಗ್ಸ್ ಬರ್ತಾರೆ. ಭಾನುವಾರ ಬಂದು ಮೆಗಾ ಲಾಂಚ್ ಇರೋದ್ರಿಂದ ತುಂಬ ಜನ ಬರ್ತಾರೆ, ಇಂಟ್ರೆಸ್ಟ್ ತೋರಿಸಿರ್ತಾರೆ. ಫಸ್ಟು ನಿಮ್ಮ ಸೈಟ್ನ ಅಲೋಕೇಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟೇಷನ್ ಬಗ್ಗೆ ಪ್ರತಿಯೊಂದು ನೀವು ಲೀಗಲ್ ವೆರಿಫೈ ಮಾಡ್ಕೊಳ್ಳಿ. ಲೋನು ಪ್ರತಿಯೊಂದು ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ ನಮ್ಮ ಕಡೆ. ರಿಜಿಸ್ಟ್ರೇಷನ್ ಫ್ರೀ ಕೊಡ್ತೀರಾ? ಓಕೆ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋಬಹುದು. ಅವತ್ತಿನ ದಿನ ಲಾಂಚಿಂಗ್ ದಿನಾನೇ ಕೊಡ್ತೀರಲ್ಲ ಸರ್? ಹೌದು, ಸೆಟ್ ಆಫ್ ಡಾಕ್ಯುಮೆಂಟ್ಸ್. ಹೌದು, ಕಂಪ್ಲೀಟ್ಲಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಓಕೆ ಸರ್, ನಾವು ಕನೆಕ್ಟಿವಿಟಿ ಬಗ್ಗೆ ಮಾತಾಡಾಯಿತು, ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಾಯಿತು. ನೆಕ್ಸ್ಟ್ ತಗೊಳ್ತಾರಲ್ವಾ, ಸೊ ಮಕ್ಕಳಿಗಳಿಗೆ ಸ್ಕೂಲ್ ಆಗಿರಲಿ ಕಾಲೇಜ್ ಆಗಿರಲಿ ನಿಯರ್ ಇರಬೇಕು ಅಂತ ಅದನ್ನು ನೋಡ್ತಾರೆ, ಇಂಪಾರ್ಟೆಂಟ್ ಕೊಡ್ತಾರೆ. ಹೌದು ಸರ್. ಸೊ ನಿಯರ್ ಏನೇನು ಬರುತ್ತೆ ನಮಗೆ ಸರ್? ನಿಯರ್ ಬೈ ಹೇಳಬೇಕು ಅಂದರೆ ಇದು ಫುಲ್ಲಿ ಡೆವಲಪ್ಮೆಂಟ್ ಆಗಿರೋಂಥ ಏರಿಯಾ. ನಿಮ್ಗೆ ಗೊತ್ತಿದೆ, ಉಳ್ಳಾಳ ಅಂದರೆ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋಂಥ ಏರಿಯಾ. ಸೊ ನಿಯರ್ ಬೈ ಅಂದರೆ ನಿಮಗೆ ಆಲ್ರೆಡಿ ಸ್ಕೂಲ್ಸು ಕಾಲೇಜಸ್ ಎಲ್ಲ ಅಂದರೆ ಕಾಲೇಜಸ್ ನಿಮಗೆ ಆಕ್ಸ್ಫರ್ಡ್ ವೆರಿ ನಿಯರ್ ಬೈ ಇದೆ. ಜಸ್ಟ್ ನಿಮಗೆ 1 ಕಿಲೋಮೀಟರ್ ಆಕ್ಸ್ಫರ್ಡ್ ಕಾಲೇಜ್ ಇದೆ. ಬಿಟ್ಟರೆ ವಿದ್ಯಾನಿಕೇತನ್ ಸ್ಕೂಲ್ ಬರುತ್ತೆ ನಿಮಗೆ. ಪಬ್ಲಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಸೊ ಬೆತಸ್ತಾ ಇದೆ. ಆಲ್ಮೋಸ್ಟ್ ಮಲ್ಟಿಪಲ್ ಇದೆ, ಸಾಕಷ್ಟು ನಿಯರ್ ಇದೆ. ಸರ್ ಲಾಸ್ಟ್ ಫೈನಲ್ ಬಂದ್ಬಿಡೋಣ. ನಾನು ಇನ್ನೊಂದು ಕೇಳಬೇಕು, ಯಾಕೆ ನಿಮ್ಮಲ್ಲೇ ಬಂದು ಸೈಟ್ನ ತಗೋಬೇಕು? ಖಂಡಿತವಲ್ಲ ಸರ್. ಮೇನ್ ಹೇಳಬೇಕು ಅಂದರೆ ನಮ್ಮ ಹತ್ರನೇ ಯಾಕೆ ಪ್ರಾಪರ್ಟಿ ತೊಗೋಬೇಕಂದ್ರೆ ಫಸ್ಟು ಪ್ರಿಫರೆನ್ಸು ನಮ್ಮ ಅಸೆಟ್ ಸ್ಕ್ವೇರ್ ಪ್ರಿಫರೆನ್ಸ್ ಕೊಡೋದೆ ಫಸ್ಟು ಲೀಗಲ್ ಥಿಂಗ್ಸ್ಗೆ. ಸೊ ಲೀಗಲ್ ಇಲ್ದಿರೆ ನಾವು ಯಾವುದೇ ಆದಂತಹ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇಲ್ಲ. ಸೊ ಪ್ರತಿಯೊಂದು ಲೀಗಲ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಲೀಗಲ್ ಒಂದು ಮಿಸ್ಟೇಕು ಇರಲ್ಲ, ಒಂದು ಡಿಸ್ಟ್ರಿಬ್ಯೂಟರ್ ಇರಲ್ಲ. ಕಂಪ್ಲೀಟ್ಲಿ 100% ಲೀಗಲ್ ಇರೋವಂಥದ್ದು ಆ್ಯಂಡ್ ಅಪ್ರೂವ್ಡ್ ಇರೋವಂಥ ಲೆವೆಟ್ಗಳೇ ನಾವು ಮಾಡ್ತಾ ಇದ್ದೀವಿ ಸರ್. ಕಸ್ಟಮರ್ಗೆ ಏನಂದರೆ ಅವರು ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೋ ಅವ್ರಿಗೆ ಮೋಸ ಆಗ್ಬಿಡ್ದು. ಬೆಂಗಳೂರಲ್ಲಿ ತುಂಬಾ ಪ್ರಾಪರ್ಟಿಗಳು ತೋರಿಸ್ತಾರೆ, ಅದಾದಮೇಲೆ ರಿಜಿಸ್ಟ್ರೇಷನ್ ಎಲ್ಲ ತುಂಬ ಸಮಸ್ಯೆಗಳಿರುತ್ತೆ. ಸೊ ನಾವು ನಂಬಿಕೆ ಸರ್, ನಂಬಿಕೆಯಿಂದ ನಾವು ಅಪ್ರೂವ್ಡ್ ಲೆವೆಟ್ಗಳು ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸೈಟ್ ಕೊಡಬೇಕು, ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಕೊಡೋ ಗಂಟ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್. ಸೂಪರ್. ನೋಡಿ, ಸೊ ಮೇನು ಇಂಪಾರ್ಟೆಂಟು ಲೀಗಲ್ ಕರೆಕ್ಟಾಗಿರಬೇಕು. ಅದರಲ್ಲೂ ನಮ್ಮದು ಇವಾಗ ಎಲ್ಲ ಈ ಖಾತಾ ಬೇರೆ ಮಾಡಿಸ್ಕೊಂಡು ಬಂದ್ಬಿಟ್ಟವ್ರೆ. ಎಲ್ಲದಕ್ಕೂ ಈ ಖಾತಾನು ಕೂಡ ಆಗಿದೆ ಅಂತ ಹೇಳ್ಬೋದು. ರಿಜಿಸ್ಟ್ರೇಷನ್ಗೆ ರೆಡಿ ಇರೋವಂಥ ಪೇಪರ್ ಇದು ವೀಕ್ಷಕರೇ, ಲೇಔಟ್ ಇದು. ಸೊ ಬಂದು ನೀವು ಎಂಕ್ವೈರಿ ಮಾಡಿ ನೋಡ್ಕೊಂಡು ನಿಮಗೆ ಯಾವುದು ಬೇಕು, ಯಾವ ಫೇಸಿಂಗ್ ಬೇಕು, ಯಾವ ಮೆಜರ್ಮೆಂಟ್ ಬೇಕು, ಸೊ ಎಲ್ಲ ಮೆಜರ್ಮೆಂಟ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಒಳ್ಳೆ ಡೆವಲಪ್ಮೆಂಟ್ ಬಂದಿದೆ ನೋಡಿ. ಇಲ್ಲೊಂದು ಮನೆ, ಅಲ್ಲೊಂದು ಮನೆ. ಅದೇನು ಸರ್ ಅದು? ವಾಟರ್ ಟ್ಯಾಂಕ್ ಅದು? ಹೌದು ಸರ್, ಓವರ್ ಹೆಡ್ ಟ್ಯಾಂಕ್ ಅದು. ಸೊ ನೀರಿನ ಫೆಸಿಲಿಟಿ ಬೇಕಲ್ಲ, ಸೊ ಅಲ್ಲೊಂದು ಓವರ್ ಟ್ಯಾಂಕ್ ಮಾಡಿದ್ದೀವಿ. ಓವರ್ ಹೆಡ್ ಟ್ಯಾಂಕು ಪ್ಲಸ್ ಅಲ್ಲೊಂದಿದೆ. ಅಲ್ಲೊಂದು ಬರುತ್ತಾ? ಹೌದು. ಸೊ ಇಲ್ಲಿ ಬಂದು ತೊಗೊಳ್ಳೋರಿಗೆ, ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಏನು ಅಪ್ರಿಸಿಯೇಷನ್ ಸಿಗ್ಬೋದು ಅಂತ ಸರ್? ಅಪ್ರಿಷಿಯೇಷನ್ ಬಗ್ಗೆ ಹೇಳಬೇಕು ಅಂದರೆ ಇದು ನಮ್ಮ ಏನು ಉಳ್ಳಾಳ್ ಮೇನ್ ರೋಡ್ ಏನಿದೆ, ಸೊ ಉಳ್ಳಾಳ್ ಬಂದು ಲ್ಯಾಂಡ್ ಭಾರತಿ ಲಿಮಿಟ್ಸಿಗೆ ಬರೋವಂಥದ್ದು, ಲ್ಯಾಂಡ್ ಭಾರತಿ ಲೆವೆಟಿಗೆ ಬರೋವಂಥದ್ದು, ಅಂದರೆ ವಾರ್ಡಿಗೆ ಬರೋವಂಥದ್ದು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ರಿಷಿಯೇಷನು ಆಸ್ ಪರ್ ಗೌರ್ಮೆಂಟ್ ಅನಲೈಸ್ ಪ್ರಕಾರ 79% ನಿಮಗೆ ಹೈಕ್ ಆಗ್ತಾ ಇದೆ. 79% ಹೈಕ್ ಆಗ್ತಾ ಇದೆ. ಆ್ಯಂಡ್ ಪ್ಲಸ್ ನೀವು ಕಂಪ್ಯಾರಿಸನ್ ಮಾಡ್ಬೋದು, ಅಟ್ಯಾಚ್ ಲೆವೆಟ್ ಇದೆಯಲ್ಲ, ಸೊ ಅಟ್ಯಾಚ್ ಲೆವೆಟಲ್ಲಿ ಆಲ್ರೆಡಿ 14,000 ರೂಪಾಯಿ ಪ್ರೈಸಿಂಗ್ ನಡೀತಾ ಇದೆ. ಅಷ್ಟೊಂದು ನಡೀತಾ ಇದೆ? ಹೌದು ಸರ್. ಸೊ ಹಂಗಂದ್ರೆ ಇಲ್ಲಿ ಏನು ಪ್ರೈಸ್ ನಡೀತಾ ಇರ್ಬೋದು ಸರ್? ಇಲ್ಲಿ ಪ್ರೈಸಿಂಗ್ಗಿಂತ ಮುಂಚೆ ಏನಂದ್ರೆ ಫ್ರೀ ರಿಜಿಸ್ಟ್ರೇಷನ್ ಒಂದು ಕೊಡ್ತಾ ಇದೀವಿ. ಫ್ರೀ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್ ಅದೇ. ಸೊ ಪ್ರತಿಯೊಬ್ಬರಿಗೂ ಸೈಟ್ ರಿಜಿಸ್ಟರ್ ಆಗಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಇದೆ. ಸೊ ಫ್ರೀ ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀನಿ. ಅಂಡ್ ಈ ಭಾನುವಾರ ಲಾಂಚ್ ಮಾಡೋದ್ರಿಂದ ಸೊ 22ನೇ ತಾರೀಕು ಏನು ಮೆಗಾ ಲಾಂಚ್ ಮಾಡ್ತಾ ಇದೀವಿ. ಸೊ ಜಸ್ಟ್ ಕೇವಲ 8899ಗೆ ಲಾಂಚ್ ಮಾಡ್ತಾ ಇದೀವಿ ಸರ್. ಸೊ 8899 ಒಂದು ಒಳ್ಳೆ ನಂಬರ್ ಲಿಸ್ಟ್ ಯೂಸ್ ಮಾಡ್ಬಿಟ್ಟಿದ್ದೀರಾ. 8899 ವೀಕ್ಷಕರೇ, ಇದು ಕೋಟಿಂಗ್ ಪ್ರೈಸ್ ಇರುವಂಥದ್ದು. ಅದರಲ್ಲೂ ನಿಮಗೆ ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ತಿದ್ದಾರೆ. ಓಪನಿಂಗ್ ಲಾಂಚಿಂಗ್ ಕೂಡ ಈ ಬರೋ ಸಂಡೇನೆ 22nd ಬರ್ತಾ ಇರೋಂಥ ಲಾಂಚಿಂಗ್ ಕೂಡ ನಡೀತಾ ಇದೆ. ಬೇಗ ಬಂದವ್ರಿಗೆ ಫ್ರೀ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದಾರೆ. ಇವಾಗ ಹೇಳಿದ್ರಿ 8899, ಅದರಲ್ಲೂ ಏನಾದ್ರು ನೆಗೋಷಿಯಬಲ್ ಇದೆಯಾ ಸ್ಲೈಟ್ಲಿ? ಸರ್ ನೆಗೋಷಿಯೇಟ್ ರಿಜಿಸ್ಟ್ರೇಷನ್ ಅದೇ ನಿಮ್ಗೆ ಹೇಳ್ದಂಗೆ ರಿಜಿಸ್ಟ್ರೇಷನ್ ಅಂತ ಫ್ರೀ ಮಾಡ್ಕೊಡ್ತಾ ಇದ್ದೀರಾ. ಸೊ ಅದೇ ರೀತಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಡೆಫಿನೆಟ್ಲಿ ನಾವು ಇನ್ನೂ ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಡಿ ಸರ್. ಕರುನಾಡ ಎಜೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀನಿ ಸರ್. ಸೊ ಇವಾಗ ವಿಡಿಯೋ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತ ಬನ್ನಿ ಸರ್. ಕ್ಯಾಬ್ ಫೆಸಿಲಿಟಿ ಏನಾದ್ರು ಮಾಡ್ಕೊಡ್ತೀರಾ? ಹೌದು ಸರ್, ಈ ಸಂಡೇ ನಿಮಗೆ ಪಿಕಪ್ ಮತ್ತು ಡ್ರಾಪು ನಮ್ಮ ಕಡೆಯಿಂದನೇ ಫ್ರೀ ಫೆಸಿಲಿಟೀಸ್ ಫ್ರೀ ಇರುತ್ತಲ್ಲ. ಸೊ ಬನ್ನಿ. ಸೊ ಓಪನಿಂಗ್ ಲಾಂಚಿಂಗ್ ಕೂಡ ಇದೆ. ಯಾವ್ದಾದ್ರು ಒಂದು ಸೈಟ್ನ ಬುಕ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಬರ್ತಾ ಇರೋವಂಥದ್ದು ಈ ಖಾತಾ ಕೂಡ ಬರ್ತಾ ಇರೋವಂಥದ್ದು, ಇಂಡಿವಿಜುವಲ್ ಈ ಖಾತಾ ಬರ್ತಾ ಇರೋವಂಥದ್ದು. ಇದಕ್ಕಿಂತ ಇನ್ನೇನು ಬೇಕು, ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟಿದೆ. ಕಾವೇರಿ ಲೈನ್ ಕೂಡ ಬಂದಿದೆ ಅಂತ ಹೇಳಿದ್ರೆ ನೀರಿಂಗ್ ಇಲ್ಲ. ಒಂದು ಮನೆ ಕಟ್ಟಬೇಕು ಅಂತ ಬಂದಾಗ ಏನೇನು ಬೇಕು, ಮೇನ್ ಇಂಪಾರ್ಟೆಂಟ್ ಅಂತ ಬಂದಾಗ ನೀರಿಂಗ್ ಆಗಲಿ, ಪವರ್ ಸಪ್ಲೈ ಆಗಿರಲಿ, ಇದೆ ರೋಡ್ ಬಂದಿದೆ. ಈ ಥರ ಒಂದು ಲೇಔಟ್ ಇವತ್ತು ಬಗ್ಗೆ ಡೀಟೇಲ್ ಇತ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.